सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं नृहयमहममेयं ध्येयमाम्नाजगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्। श्रियः पत्ये नित्या गणितगुणमाणिक्यविशदप्रभाजालोल्लासो वहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरदे येन प्रादुरभावि भूमिवरजे यस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकति मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 129ನೆಯ ಸುಧಾಮೂಲ ಆ ಅನುವ್ಯಾಖ್ಯಾನ ಶ್ಲೋಕ ಆದಮೇಲೆ ಎರಡನೇ ಪ್ಯಾರ ತತ್ರ ಅಹಿಕುಂಡಲಂ ಯದ್ಯಪಿ ಭೇದಾಭೇದವತ್ ತಥಾಪಿ ಮಂದಾನಾಂ ಅಭೇದೇ ಬುದ್ಧಿಂ ಅವತಾರಯಿತುಂ ಉಪಾತ್ತಂ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಇತಿ ಯಥಾ. ಇದೆಲ್ಲ ಆಗಿತ್ತು ನೆನ್ನೆ ದಿವಸ. ಮುಂದಕ್ಕೆ ಹೋಗೋಣ. ಪ್ರಕಾಶ ಶಬ್ದೇನ ಚ ಭಾಸ್ವರಂ ರೂಪಂ ವಿವಕ್ಷಿತಂ ತಚ್ಚ ಯಾವತ್ ದ್ರವ್ಯ ಭಾವಿತ್ವಾತ್ ಸೂರ್ಯಮಂಡಲೇನ ಅತ್ಯಂತ ಅಭಿನ್ನಮೇವ ಅಂತ ಇಷ್ಟ ಹೇಳಿದ್ರು. ಈಗ ಹಿಂದೆ ಸೂರ್ಯನ ಪ್ರಭೆ ಮತ್ತೆ ಸೂರ್ಯನ ಬಗ್ಗೆ ಚರ್ಚೆ ಬಂತು. ಸೂರ್ಯ ಮತ್ತೆ ಸೂರ್ಯನ ಪ್ರಭೆ ಬೇರೆನೋ ಒಂದೇನೋ ಅಂತ. ಅದಕ್ಕೆ ಕೆಲವರು ಉತ್ತರ ಕೊಟ್ರು, ಇಲ್ಲ ಸೂರ್ಯ ಬೇರೆ ಸೂರ್ಯನ ಪ್ರಭೆನೇ ಬೇರೆ. ಸೂರ್ಯನ ಪ್ರಭೆನೇ ಸೂರ್ಯ ಅಲ್ಲ, ಪ್ರಭೆ ಬೇರೆ, ಸೂರ್ಯನಿಗಿಂತ ಬೇರೆ. ಸೂರ್ಯನ ಹೇಗೆ ಅಂದ್ರೆ ಈಗ ನಮಗೆ ಗುಣಗಳೆಲ್ಲ ಇದೆ ನಮ್ಮಲ್ಲಿ, ಮತ್ತೆ ನಮಗೆ ಕೈ ಕಾಲೆಲ್ಲ ಇದೆ. ಅದು ನಾವೇ ಕೈ ಕಾಲ ಅಲ್ಲ, ನಮಗಿಂತ ಕೈ ಕಾಲು ಬೇರೆ ಆಗಿದೆಯಲ್ಲ, ಬೇರೆ ಕಾಣಿಸ್ತಾ ಇದೆಯಲ್ಲ, ಕೈ ಕಾಲು ಎಲ್ಲ ಕಾಣ್ತಾ ಇದೆಯಲ್ಲ. ಒಂದೇ ಆಗಿದ್ರೆ ಬೇರೆ ಬೇರೆ ತರ ಕಾಣ್ಲೇಬಾರ್ದಿತ್ತು ಅಂತ ಇಷ್ಟ ಆಕ್ಷೇಪ. ಅದಕ್ಕೆ ಇವ್ರು ಹೇಳೋದಿಷ್ಟು, ಬೆಳಕು ಅಂದ್ರೆ ಏನರ್ಥ? ಸೂರ್ಯನ ಬೆಳಕು, ಸೂರ್ಯನ ಪ್ರಭೆ ಅಂದ್ರೆ ಏನರ್ಥ? ಸೂರ್ಯನ ಒಂದು ರೂಪ ಅದು. ರೂಪ ಅಂತಂದ್ರೆ ಈಗ ಹೇಗೆ ಗೋವಿಗೆ ಬಣ್ಣ ರೂಪ ಇದೆ, ಸೂರ್ಯನಿಗೂ ಒಂದು ರೂಪ ಇದೆ, ಅದು ಹೊಳೆಯುವಂತಹ ರೂಪ ಅಷ್ಟೇ. ಪ್ರಭೆ ಅಂದ್ರೆ ಏನರ್ಥ? ಸೂರ್ಯನಲ್ಲೇ ಇರುವಂತಹ ಹೊಳಪಿನ ಒಂದು ರೂಪ ಅಷ್ಟೇ. ಆ ರೂಪ ಅಂತ ಹೇಳಿದ ಮೇಲೆ ಭಾಸ್ವರ ರೂಪ ಅಂತ ಕರೀತಾರೆ ಇದನ್ನ. ಭಾಸ್ವರ ಅಂದ್ರೆ ಹೊಳೆಯುವಂತಹ ಶ್ವೇತಮಯವಾದ ರೂಪ.
ಅಂದ್ರೆ ಅಲ್ಲೆಲ್ಲ ಶುದ್ಧವಾದ ಬೆಳೆ ಅಂತಲ್ಲ, ಸೂರ್ಯನ ಕಿರಣಗಳ ಪರಿಚಯ ನಮ್ಗಿದ್ದೇ ಇದೆ. ಅಂತೂ ಈ ರೀತಿ ಭಾಸ್ವರ ರೂಪ ಏನಿದೆ ಸೂರ್ಯನಲ್ಲಿ, ಇಂಥ ಭಾಸ್ವರ ರೂಪಕ್ಕೂ ಮತ್ತೆ ಸೂರ್ಯನಿಗೂ ಯಾವ ರೀತಿಯ ಸಂಬಂಧ ಅದನ್ನ ಹೇಳ್ಬೇಕು. ಎರಡು ಒಂದೇನಾ ಅಥವಾ ಬೇರೆನಾ, ಇಷ್ಟೇ. ಸಂಬಂಧ ಅಂದ್ರೇನು, ಭೇದ, ಬೇರೆನಾ ಒಂದೇನಾ ಅಂತ ಹೇಳ್ಬೇಕು. ಇದು ಎರಡೂ ಕೂಡ ಒಂದೇ ಅಂತ ಹೇಳಲೇಬೇಕು. ಹೇಗೆ ಹಾಲಿಗೂ ಹಾಲಿನ ಬಣ್ಣ ಬಿಳಿ ಬಣ್ಣಕ್ಕೂ ಎರಡು ಒಂದೇ ಅಂತ ನಾವು ಹೇಗ್ ಕರಿತೀವೋ, ಎರಡು ಬೇರೆ ಬೇರೆ ಹೇಗಲ್ವೋ, ಅದೇ ತರಹ ಇಲ್ಲೂ ಕೂಡ ಸೂರ್ಯ ಮತ್ತೆ ಸೂರ್ಯನ ರೂಪ ಏನಿದೆ, ಬಿಳಿಯ ರೂಪ ಅಥವಾ ಹೊಳೆಯುವಂತಹ ರೂಪ ಏನಿದೆ, ಅದಕ್ಕೂ ಸೂರ್ಯನಿಗೂ ಅತ್ಯಂತ ಅಭಿನ್ನಮೇವ, ಎರಡು ಒಂದೇನೇ ಆಗಿದೆ ಹೊರತು ಅದು ಬೇರೆ ಬೇರೆ ಅಂತ ಹೇಳ್ಬಾರ್ದು. ಯಾಕೆ ಅಂದ್ರೆ ಯಾವತ್ ದ್ರವ್ಯ ಭಾವಿತ್ವ ಅಂತ ಒಂದು ಶಬ್ದ ಬಳಸಿದ್ದಾರೆ. ಇದು ಮುಂಚೆನೂ ವಿವರಣೆ ಮಾಡಿದ್ದುಂಟು, ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಇದನ್ನ ಗಮನಿಸ್ಕೊಂಡು ಹೋಗಿ, ಯಾಕಂದ್ರೆ ಇದು ಮರಿಲೇಬಾರ್ದು. ಯಾವ ದ್ರವ್ಯ ಭಾವಿ ಎನ್ನುವ ಶಬ್ದ, ಸವಿಶೇಷಾಭೇದ, ನಿರ್ವಿಶೇಷಾಭೇದ, ಅಯಾವ ದ್ರವ್ಯ ಭಾವಿ, ಈ ತರ ಎಲ್ಲ ಸುಮಾರು ಶಬ್ದಗಳು ಬರ್ತಾ ಹೋಗುತ್ತೆ ಶಾಸ್ತ್ರಗಳಲ್ಲಿ. ಅದ್ರಲ್ಲಿ ಯಾವತ್ ದ್ರವ್ಯ ಭಾವಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಈಗ ನೋಡೋಣ. ದ್ರವ್ಯ ಅಂದ್ರೆ ವಸ್ತು, ವಸ್ತು ಇರೋವರೆಗೆ ಇರುವಂತಹ ಗುಣ ಆದ್ರೆ ಅದನ್ನ ಯಾವ ದ್ರವ್ಯ ಭಾವಿ ಅಂತ ಕರಿತೀವಿ. ದ್ರವ್ಯ ಯಾವತ್ ಇರೋವರೆಗೂ, ಭಾವಿ ಯಾವ ಗುಣ ಇದೆಯೋ ಅದನ್ನ ಯಾವ ದ್ರವ್ಯ ಭಾವಿ ಗುಣ ಅಂತ ಕರಿತೀವಿ. ಈಗ ಏನಂದ್ರೆ ಈ ವ್ಯಕ್ತಿ ಇರೋವರೆಗೂ ಅವನ್ ಕೆಟ್ಟತನ ಮಾತ್ರ ಹೋಗೋದೇ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಅವನು ಸತ್ರು ಹೋಗೋದಿಲ್ಲ ಅಂತ, ಅವನ್ ಜೊತೆಗೇನೆ ಇರತ್ತೆ. ಅಷ್ಟು ಕೆಟ್ಟ ಬುದ್ಧಿ ಇದೆ ಇವನಿಗೆ, ಅವನ್ ಇರೋವರೆಗೂ ಆ ಕೆಟ್ಟತನ ಹೋಗೋದೇ ಇಲ್ಲ ಅಂದೇನರ್ಥ, ಅವ್ನು ಹೋದ್ಮೇಲೆ ಹೋಗತ್ತಾ, ಅವ್ನು ಹೋದ್ಮೇಲೆ ಅವನ್ ಜೊತೆಗೆ ಹೋಗುತ್ತೆ ಅಂತ ಅರ್ಥ, ಒಟ್ಟು ಹೋಗೋದೇ ಇಲ್ಲ ಅಂತ ಅರ್ಥ. ತಾತ್ಪರ್ಯ ಅಂದ್ರೆ ಎಲ್ಲಿವರೆಗೆ ಒಂದು ವಸ್ತು ಇರತ್ತೋ ಅಲ್ಲಿವರೆಗೆ ಆ ಗುಣ ಇದ್ದೇ ಇರುತ್ತೆ. ಈಗ ಹಾಲಿದೆ, ಹಾಲು ಎಲ್ಲಿವರೆಗೆ ಇರುತ್ತೋ ಅಂದ್ರೆ ಅದರ ಅಸ್ತಿತ್ವ, ಹಾಲಿರೋವರೆಗೂ ಕೂಡ ಅದರ ಬಣ್ಣ ಅದರ ಜೊತೆಗೇನೆ ಇರುತ್ತೆ. ಹಾಲು ಹೋಯ್ತಾ ಬಿಳಿ ಬಣ್ಣನೂ ಹೋಯ್ತು ಅಂತ ಅರ್ಥ ಅಷ್ಟೆ. ಹೀಗೆ ಒಂದು ವಸ್ತು ಯಾವ ವಸ್ತು ಇರೋವರೆಗೂ ಇರತ್ತೋ, ಯಾವ ವಸ್ತು ಹೊರಟ್ರೆ ತಾನೂ ಹೊರಟೋಗುತ್ತೋ, ಇಂಥ ವಸ್ತುಗಳನ್ನ ಯಾವ ದ್ರವ್ಯ ಭಾವಿ ಅಂತ ಕರಿತೀವಿ. ಒಂದು ವಸ್ತು ಇರೋವರೆಗೂ ಇರುವಂತ ಗುಣ ಅಥವಾ ಧರ್ಮ ಅಂತ ಕರಿತೀವಿ. ಈಗ ನೋಡಿ, ಸೂರ್ಯ ಮತ್ತೆ ಸೂರ್ಯನ ಪ್ರಭೆ ತಗೊಳ್ಳೋಣ. ಸೂರ್ಯ ಇರೋವರೆಗೂ ಸೂರ್ಯನ ಪ್ರಭೆ ಇರತ್ತೆ, ಯಾವಾಗ ಸೂರ್ಯ ಹೊರಟ್ನೋ ಸೂರ್ಯನ ಪ್ರಭೆನೂ ಹೊರಟೋಗತ್ತೆ. ಹಾಗಾದೇನರ್ಥ, ಯಾವ ದ್ರವ್ಯ ಭಾವಿ ಆಯ್ತು, ಯಾವುದು ಸೂರ್ಯನ ಪ್ರಭೆ. ಅದೇ ಇದನ್ನ ಹೇಳ್ತಾ ಇರ್ತೀವಿ, ಗುರುಗಳು ಇರೋವರೆಗೂ ಮಾತ್ರ ಶಿಷ್ಯರು ಇರ್ತಾರೆ, ಯಾವಾಗ ಗುರುಗಳು ಹೊರಟೋದ್ರು ಶಿಷ್ಯರು ಹೊರಟು ಬಿಡ್ತಾರೆ ಅಂತ ಹೇಳಿಕ್ ಬರುತ್ತಾ? ಹಾಗೇನಿಲ್ಲ, ಗುರುಗಳಿದ್ದಾಗ್ಲೂ ಶಿಷ್ಯರು ಹೊರಡ್ಬೋದು. ಗುರುಗಳು ಪಾಠ ಹೇಳ್ತಾ ಇರ್ತಾರೆ, ಶಿಷ್ಯರು ಇನ್ನೊಂದ್ ಕಡೆ ಹೋಗ್ತಾರೆ. ಅದನ್ನ ಗುರುಗಳಿದ್ದಾಗಲೂ ಶಿಷ್ಯರು ಇರ್ಲೇಬೇಕು ಅಂತಿಲ್ಲ. ಅದು ಯಾವ ದ್ರವ್ಯ ಭಾವಿ ಅಲ್ಲ, ಅದು ಹೇಗ್ ಬೇಕಾದ್ರೆ ಇರ್ಬೋದು, ಅವ್ಯವಸ್ಥೆ ಆಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಹೇಗ್ ಬೇಕಾದ್ರು. ಆದ್ರೆ ಯಾವಾಗಲೂ ಒಂದು ವಸ್ತು ಇದ್ದಾಗಲೆಲ್ಲ ಅದರ ಜೊತೆಗೇ ಇರ್ಬೇಕು ಕೊನೆವರೆಗೂ, ಅದು ಎಂದಿಗೂ ಅದು ಬಿಟ್ಟು ಹೋಗೋದೇ ಇಲ್ಲ. ಅಂಥ ವಸ್ತುಗಳನ್ನ ನಾವು ಇಲ್ಲಿ ಯಾವ ದ್ರವ್ಯ ಭಾವಿ ಅಂತ ತಗೊಳ್ಬೇಕು. ಈಗ ಸೂರ್ಯ ಮಂಡಲ ತಗೊಳ್ಳಿ, ಸೂರ್ಯ ಅಂದ್ರೆ ಸೂರ್ಯ ಮಂಡಲ ಅಂತ ತಗೊಳ್ಳಿ. ಸೂರ್ಯ ಮಂಡಲ ಬಿಟ್ಟು ಸೂರ್ಯನ ಪ್ರಭೆ ಅಂತಿಲ್ಲ. ಎಲ್ಲಿಯವರೆಗೆ ಸೂರ್ಯನ ಮಂಡಲ ಇದೆಯೋ, ಸೂರ್ಯನ ಇರ್ತಾನೋ ಅಲ್ಲಿವರೆಗೆ ಅಲ್ಲಿ ಪ್ರಭೆ ಇದ್ದೇ ಇರುತ್ತೆ. ಯಾವಾಗ ಸೂರ್ಯ ಹೊರಡ್ತಾನೋ ಅವನ ಜೊತೆಗೆ ಆ ಪ್ರಭೆಯೂ ಕೂಡ ಹೊರಟೋಗತ್ತೆ. ಇದನ್ನ ಯಾವತ್ ದ್ರವ್ಯ ಭಾವಿ ಅಂತ ಕರಿತೀವಿ. ಈಗ ನೋಡಿ, ಅಯಾವ ದ್ರವ್ಯ ಭಾವಿಗೆ ಉದಾಹರಣೆ ತಗೊಳ್ಳೋಣ. ವಸ್ತುತಃ ನಾವು ಒಳ್ಳೆಯವರು, ಒಳ್ಳೆ ಯೋಗ್ಯತೆ ಇರುತ್ತೆ, ತುಂಬಾ ಒಳ್ಳೆಯವರೇ. ಆದ್ರೆ ಯಾರೋ ಒಬ್ಬ ಕೆಟ್ಟವನ ಸಂಪರ್ಕ ಪಡ್ಕೊಂಡ್ಬಿಡ್ತೀವಿ ಯಾವ್ದೋ ಒಂದು ಸಂದರ್ಭದಲ್ಲಿ. ಆ ಕೆಟ್ಟವನ ಸಹವಾಸ ಆಗೋಯ್ತು, ನಮಗೆ ಕೆಟ್ಟ ಗುಣ ಬಂದ್ಬಿಡ್ತು. ಒಳ್ಳೆ ಗುಣನೇ ನಮ್ಮದು, ಯಾವಾಗ್ಲೂ ಸ್ವರೂಪದಲ್ಲಿ ಒಳ್ಳೆ ಗುಣನೇ, ಆದ್ರೆ ಕೆಟ್ಟವ್ರ ಸಹವಾಸದಿಂದ ಕೆಟ್ಟ ಗುಣ ಬಂತು. ಇದು ಅಯಾವ ದ್ರವ್ಯ ಭಾವಿ ಗುಣ. ಇದು ಯಾಕೆ ಅಂದ್ರೆ ನಾವು ಇದ್ದಾಗ್ಲೇ ಆ ಕೆಟ್ಟ ಗುಣ ಹೋಗ್ಬೋದು, ಇರೋವರೆಗೂ ಆ ಕೆಟ್ಟ ಗುಣ ನಮ್ಮಲ್ಲಿ ಇರತ್ತೆ ಅಂತಿಲ್ಲ. ಯಾಕೆ? ಅದು ಆಗಂತುಕ, ಅದು ಬಂದು ಹೋಗುವಂತ ಗುಣ, ಅದು ನಶ್ವರ. ನಾವಿದ್ದಾಗಲೇ ಆ ಕೆಟ್ಟ ಗುಣ ಹೋಗ್ಬೋದು, ಒಳ್ಳೆಯವ್ರ ಸಹವಾಸ ಆದ ಕೂಡ್ಲೆ. ಆದ್ರೆ ಯೋಗ್ಯತೆ ವಿವಕ್ಷಯ, ಯೋಗ್ಯತೆ ನೋಡ್ಬೇಕು. ಒಂದು ಸಾತ್ವಿಕ ಒಳ್ಳೆಯವನು ಅಂತ ಆದ್ರೆ ಏನೋ ಕೆಲವು ಸಂಪರ್ಕವಶಾತ್ ಕೆಟ್ಟ ಗುಣ ಅವನಲ್ಲಿ ಬಂದಿತ್ತು ಅಂದ್ರೆ ಆ ಕೆಟ್ಟ ಗುಣದ ನಾಶ ಅವನಿದ್ದಾಗ್ಲೇ ಆಗತ್ತೆ, ಮತ್ ಒಳ್ಳೆ ಸಂಪರ್ಕ ಮಾಡಿದ್ರೆ. ಇಂಥ ಗುಣಗಳೆಲ್ಲ ಅಯಾವ ದ್ರವ್ಯ ಭಾವಿ. ಅದು ಆ ದ್ರವ್ಯ ಇರೋವರೆಗೂ, ಆ ವಸ್ತು ಇರೋವರೆಗೂ ಅದಿರಲ್ಲ, ಅದಿದ್ದಾಗಲೇ ಅದು ಹೊರಟೋಗ್ಬಿಡತ್ತೆ. ಈ ತರ ಎರಡು ರೀತಿ ನಮ್ಮ ಶಾಸ್ತ್ರಗಳಲ್ಲಿ ಶಬ್ದವನ್ನು ಬಳಸ್ತಾರೆ. ಯಾವತ್ ದ್ರವ್ಯ ಭಾವಿ, ಅಯಾವತ್ ದ್ರವ್ಯ ಭಾವಿ ಅಂತ ಹೇಳಿ ಶಬ್ದ. ಈ ಎರಡು ಶಬ್ದಗಳನ್ನು ಎಲ್ಲೆಲ್ಲಿ ಬಳಸ್ಬೇಕು? ಉದಾಹರಣೆಗೆ
ಭಾವಿ ನಾವೆಲ್ಲಿ ಬಳಸಿದ್ವಿ? ಹಾಲಿನ ಬಣ್ಣ, ಬಿಳಿ ಬಣ್ಣ ಇದೆಯಲ್ಲ, ಆ ಬಿಳಿ ಬಣ್ಣಕ್ಕೆ ಏನಂತ ಕರೀತಾರೆ? ಯಾವತ್ ದ್ರವ್ಯ ಭಾವಿ ಅಂತ ಕರೀತಾರೆ. ಯಾಕೆ? ದ್ರವ್ಯ ಅಂದ್ರೆ ಹಾಲು ಅಂತ ಅರ್ಥ, ದ್ರವ್ಯ ಕ್ಷೀರ. ಆ ದ್ರವ್ಯ ಯಾವತ್ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಭಾವಿ ಇರೋಂಥದ್ದು ಯಾವುದು? ಹಾಲಿನ ಆ ಬಣ್ಣ, ಬಿಳಿ ಬಣ್ಣ. ಹಾಗಾಗಿ ಹಾಲಿಗೂ ಹಾಲಿನ ಬಿಳಿ ಬಣ್ಣಕ್ಕೂ ಏನು ಸಂಬಂಧ? ಅತ್ಯಂತ ಅಭೇದ ಸಂಬಂಧ. ಅದೆರಡು ಒಂದೇ, ಯಾವತ್ತೂ ಬೇರೆ ಬೇರೆ ಆಗೋದೇ ಇಲ್ಲ. ಹೀಗೆ ದೇವರಿಗೂ ದೇವರ ರೂಪಕ್ಕೂ, ಹಾಗೆ ಸೂರ್ಯನ ಪ್ರಭೆಗೂ ಸೂರ್ಯನಿಗೂ ಯಾವಾಗ್ಲೂ ಕೂಡ ಈ ಸಂಬಂಧ ಇದ್ದೇ ಇರುತ್ತೆ. ಆದ್ರಿಂದ ಏನ್ ಹೇಳ್ಬೇಕು? ಯಾವ ದ್ರವ್ಯ ಭಾವಿಯಾದ ವಸ್ತು ಅಂತ ಹೇಳ್ಬೇಕು. ಅಂದ್ರೆ ಎಲ್ಲಿವರೆಗೂ ಕೂಡ ಸೂರ್ಯನಿರ್ತಾನೋ ಅಲ್ಲಿವರೆಗೆ ಅವನ ಸೂರ್ಯಪ್ರಭೆನೂ ಕೂಡ ಅವನ ಜೊತೆಗಿರುತ್ತೆ. ಆದ್ರಿಂದ ಸೂರ್ಯಪ್ರಭೆ ಬೇರೆ ಅಲ್ಲ, ಸೂರ್ಯಮಂಡಲ ಬೇರೆ ಬೇರೆ ಅಲ್ಲವೇ ಅಲ್ಲ ಅಂತ ಹೀಗೆ ಇದನ್ನು ತಿಳಿಬೇಕು ಅಂತ. ಆದ್ರಿಂದ ಹಿಂದೆ ಹೇಳಿದ ಆಕ್ಷೇಪ ಉತ್ತರ ಕೊಟ್ಟಾಯ್ತು. ಭೇದ ಅಂತ ಹೇಳಿದ್ರು, ಬೇರೆನೋ ಹೌದು ಒಂದೇನೋ ಹೌದು ಅಂತ ಹೇಳಿದ್ರು. ಈಗ ಬೇರೆ ಬೇರೆ ಅಂತ ಹೇಳೋಂಗಿಲ್ಲ, ಒಂದೇ ಅಂತ ಸಮರ್ಥನೆ ಮಾಡಿದ್ವಿ. ಇಷ್ಟ ಆದ್ಮೇಲೆ ಕಾಲದ ಬಗ್ಗೆ ಬಂತು. ನಾವು ಹಿಂದಿನ ಕಾಲದಲ್ಲಿ ಇದ್ವಿ, ಈಗಿನ ಕಾಲದಲ್ಲಿ ಇದ್ವಿ, ಮುಂದಿನ ಕಾಲದಲ್ಲಿ ಇರ್ತೀವಿ ಅಂತ ಹೀಗೆಲ್ಲ ಜ್ಞಾನ ಬರ್ತಾ ಇರತ್ತೆ. ಇಲ್ಲಿ ಹಿಂದಿನ ಕಾಲ ಅಂದ್ರೆ ಕಾಲದ ಹಿಂದೆ ಅಂದ್ರೆ ಅದೇನದು? ಹಿಂದೆ ಅಂದ್ರೆ ಕಾಲ ಅಂದ್ರೆ ಕಾಲ, ಕಾಲದ ಹಿಂದೆ ಅಂದ್ರೆ ಅರ್ಥ ಹಿಂದೆ ಇರುವಂತ ಕಾಲ ಅಂತಾನೆ ಅರ್ಥ. ಮತ್ತೆ ಹಿಂದೆ ಅಂದ್ರೆ ಇನ್ನೇನು ಬೇರೆ ಅಲ್ಲ. ಕಾಲದ ಹಿಂದೆ ಇರುವ ಕಾಲ ಅಂದೇನು? ಅದೇ ಕಾಲನೇ. ಯಾಕಂದ್ರೆ ಕಾಲ ಒಂದೇ, ಒಂದೇ ಆದ್ರೂ ಕಾಲವನ್ನ ಬಿಡಿಸ್ಕೊಂಡಿದೀವಿ. 1 ದಿವಸ, 2 ದಿವಸ, 5, 10, 15 ಹೀಗೆ ಒಂದೊಂದು ಕಾರಣಗಳನ್ನ ಇಟ್ಟುಕೊಂಡು ಕಾಲವನ್ನ ನಾವು ವಿಭಾಗ ಮಾಡ್ತಾ ಹೋಗಿದ್ದೀವಿ, ಬೇರೆ ಬೇರೆ ಹೇಳ್ತಾ ಹೋಗಿದ್ದೀವಿ. ಹಾಗೆ ಪ್ರಕೃತದಲ್ಲಿ ಹಿಂದಿನ ಕಾಲದ ಸಂಬಂಧ ಯಾವುದಕ್ಕೆ ಇದೆಯೋ ಅದು ಯಾವುದು? ಕಾಲವೇ ಆಗಿರ್ಬೇಕು. ಅದು ಇವ್ರೇನ್ ಹೇಳ್ತಾರೆ, ಪೂರ್ವತ್ವ ಅಂದೇನು? ಈ ಕಾಲದ ಹಿಂದಿನ ಸಂಬಂಧ ಅಂದ್ರೆ ಹಿಂದಿನ ಕಾಲದ ಸಂಬಂಧ ಅಂತ ಹೇಳ್ದಂಗಾಯ್ತು. ಸಂಬಂಧ ಅಂತ ಹೇಳ್ದಂಗಾಯ್ತು ಹೊರತು ಕಾಲ ಅಂತ ಹೇಳ್ದಾಗ ಆಗಿಲ್ಲ. ಯಾರೇ ಆಗ್ಲಿ ನಮ್ಗೆ ಹಿಂದಿನವರ ಸಂಪರ್ಕ ಇತ್ತು ಅಂದೇನು? ಹಿಂದಿನ ಕಾಲದಲ್ಲಿ ಇದ್ದವರ ಸಂಪರ್ಕ ಇತ್ತು, ಸಂಬಂಧ ಇತ್ತು ಅಂತ ಅಷ್ಟೇ ಅರ್ಥ. ಹಿಂದಿನ ಕಾಲನೇ ಇದು ಅಂತ ಹೇಳ್ತಾ ಇಲ್ಲ. ಈ ಕಾಲದ ಹಿಂದೆ ಅಂದ್ರೆ ಅರ್ಥ ಈ ಕಾಲಕ್ಕೆ ಹಿಂದಿನ ಕಾಲದ ಸಂಬಂಧ ಇತ್ತು ಅಂತ ಇಷ್ಟೇ ಅರ್ಥ. ಅದರಿಂದ ಯಾವುದೇ ತಪ್ಪೇನಿಲ್ಲ. ಆದ್ರಿಂದ ಇಲ್ಲಿ ಹಿಂದಿನ ಕಾಲ ಈಗಿನ ಕಾಲ ಅಂತ ನಾವೇನ್ ಹೇಳ್ತೀವಿ ಅದು ವಸ್ತುತಃ ವಿಶೇಷದಿಂದ ಒಂದೇ ಕಾಲ ಆಗಿದ್ರು ಕೂಡ ಅದು ಬೇರೆ ಬೇರೆ ಆಗಿ ಕಾಣಿಸ್ಕೊಳ್ಳುತ್ತೆ, ವ್ಯವಹಾರಕ್ಕೆ ಗೋಚರ ಆಗತ್ತೆ. ಅಂದ್ರೆ ನಾವ್ ಹೇಳ್ತೀವಲ್ಲ, ಹಾಲೇ ಬಿಳಿ ಆದ್ರು, ಬಿಳಿ ಬಣ್ಣನೇ ಹಾಲಾದ್ರು ಹಾಲಿನ ಬಿಳಿ ಹೇಗಿರುತ್ತೆ ನೋಡು, ಚಂದ್ರನ ಬಿಳಿ ಹೇಗಿರುತ್ತೆ ಅಂತ ಬೇರೆ ಬೇರೆ ತರ ಮಾತಾಡ್ತೀವಿ. ನಿಜ, ಚಂದ್ರನ ಬಿಳಿ, ಹಾಲಿನ ಬಿಳಿ ವಸ್ತು ಅಂತ ಹೀಗೆಲ್ಲ ಮಾತಾಡ್ತೀವಿ. ಆದ್ರೆ ವಸ್ತುತಃ ಬಣ್ಣ ಬೇರೆ ಅಲ್ಲ, ಆ ವಸ್ತು ಬೇರೆ ಅಲ್ಲ ಅಂತ ಈ ವಿಷಯವನ್ನು ತಿಳ್ಕೊಬೇಕು ಅಂತ ಇಷ್ಟು ಬಂತು. ಇನ್ನು ಟಿಪ್ಪಣಿ ವಿಷಯಕ್ಕೆ ಬಂದ್ರೆ, ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ರಾಯರು 4ನೇ ಗಮನಿಸಿ, ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಇತಿ ಯಥಾ ಅಂತಿದೆ. ಅಂದ್ರೆ ಅಲ್ಲೊಂದು ಅಥರ್ವಣೋಪನಿಷತ್ತಿನ ಮಂತ್ರ ಒಂದು ಕೊಡ್ತಾರೆ ಉದಾಹರಣೆ ರಾಯರು. ಏನಂದ್ರೆ, ಅಕ್ಷರಾತ್ ಸಂಭವತೀಹ ವಿಶ್ವಂ, ಇಡೀ ಜಗತ್ತು ಅಕ್ಷರನಾಮಕ ಪರಮಾತ್ಮನಿಂದ ಬಂದಿದೆ, ಹುಟ್ಟಿದೆ ಅಂತ ಹೇಳ್ತಾರೆ. ಅಕ್ಷರನಾಮಕ ಪರಮಾತ್ಮ ಅಂದ್ರೆ ಯಾರಿಗೆ ಕ್ಷರ ನಾಶ ಇಲ್ವೋ, ಯಾವ ತರಹ ನಾಶನೂ ಇಲ್ಲ. ಒಂದು ದಿವಸ ದೇವರಿಗೆ ದೇಹ ಹೊರಟೋಯ್ತು, ಅಥವಾ ಒಂದು ದಿವಸ ದೇಹ ಅದು ಹೊಸದಾಗಿ ಬಂತು, ಅಥವಾ ದುಃಖ ಆಯ್ತು, ಅಥವಾ ಪೂರ್ಣತೆ ಇಲ್ಲ ದೇಹ ಬಂದ್ರು, ಈ ತರ ಯಾವ ದೋಷನೂ ಆ ದೇವರ ದೇಹಕ್ಕೆ ಇಲ್ಲವೇ ಇಲ್ಲ. ಈ ರೀತಿ ದೇವರ ದೇಹಕ್ಕೆ ಯಾವ ದೋಷವೂ ಕೂಡ ಇಲ್ಲ. ಅಂತ ದೋಷ ಇಲ್ಲದೆ ಇರುವಂತಹ ಈ ದೇವರಿಂದ ಯಾವ ಈ ಜಗತ್ತು ಹುಟ್ಟಿದೆಯೋ ಅದನ್ನ ಅಕ್ಷರಾತ್ ಸಂಭವತೀಹ ವಿಶ್ವಂ ಅಂತ ಇಷ್ಟ ಹೇಳಿದ್ದಾರೆ. ಇಲ್ಲಿ ಹೇಳ್ಬೇಕಾದ್ರೆ ಏನಾಯ್ತು, ಕೊನೆಗೆ ದೇವರು ಸಮಗ್ರ ಜಗತ್ತಿಗೆ ಕಾರಣ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸಕಲ ಜಗತ್ತಿಗೆ ಕಾರಣ ಯಾರು? ದೇವರು. ಎಂಥ ಕಾರಣ ಅಂತ ನಮಗೆ ಸರಿಯಾಗಿ ಹೇಳಲಿಲ್ಲ. ದೇವರಿಂದ ಈ ಜಗತ್ ಬರುತ್ತೆ ಅಂದ್ರು. ಅದ್ ಹೇಗೆ? ಕಾರಣ ಅಂದ್ರೆ 2 ತರ ಇದೆ. ಒಂದನ್ನು ಉಪಾದಾನ ಕಾರಣ, ಮತ್ತೊಂದನ್ನು ನಿಮಿತ್ತ ಕಾರಣ ಅಂತ ಕರಿತೀವಿ. ಇದು ಕೂಡ ಹಿಂದಕ್ಕೆ ಬಂದಿದ್ದೆ, ನೆನಪಿಸ್ತಾ ಇದ್ದೀನಿ. ನಿಮಿತ್ತ ಕಾರಣ ಅಂದ್ರೆ ಅದೇ ಬದಲಾಗಲ್ಲ ವಸ್ತುವಾಗಿ. ನಿಮಿತ್ತ ಕಾರಣ ಅಂದ್ರೆ ಅದು ಹುಟ್ಲಿಕ್ಕೆ ಕಾರಣ ಆಗತ್ತಷ್ಟೇ. ಈಗ ಮಣ್ಣು ಮಡಿಕೆ ಆಗ್ಬೇಕು, ಅದಕ್ಕೆ ಕುಂಬಾರ ಬೇಕು. ಕುಂಬಾರ ಇಲ್ದೆ ಇದ್ರೆ ಯಾರ್ ತಾನೇ ಆ ಮಣ್ಣಿನಿಂದ ಮಡಿಕೆ ಮಾಡ್ಲಿಕ್ಕೆ ಸಾಧ್ಯ? ಮಣ್ಣು ಮಡಿಕೆ ಆಗ್ಲಿಕ್ಕೆ ಕುಂಬಾರ ಬೇಕು. ಹೇಗೆ ನಾವು ಮಣ್ಣಿನಿಂದೆಲ್ಲ ಗಣಪತಿ ಮಾಡ್ತೀವಿ, ಮಣ್ಣು ಗಣಪತಿ ಆಗ್ಬೇಕು. ಮುಂದೆ ಮಣ್ಣು ಗಣಪತಿ ಆಗ್ಲಿಕ್ಕೆ ನಾವೇನ್ ಮಾಡ್ತೀವಿ? ಅದಕ್ಕೆ ಏನೇನ್ ಬೇಕೋ ಹಾಗೆ ಮುದ್ದೆ ಮಾಡಿ, ಏನೇನ್ ಬೇಕೋ ಅದನ್ನ ಭಾಗಗಳನ್ನ ಇದನ್ನ ತೆಗೆದು ಮಾಡ್ಕೊಂಡು ಚಿತ್ರಿಸ್ತೀವಿ ಆ ಮಣ್ಣಿನಲ್ಲೇ. ಹಾಗಾದ್ರೆ
ಮಣ್ಣಿನ ಮೂರ್ತಿ ಮಾಡ್ಬೇಕಾದ್ರೆ ಹೇಗೆ ಮಣ್ಣೇ ಗಣಪತಿ ಆಯ್ತು, ಆದ್ರೆ ನಾವು ಗಣಪತಿ ಆಗ್ಲಿಲ್ಲ, ಮಣ್ಣು ಗಣಪತಿ ಆಯ್ತು. ಅದೇ ಮಣ್ಣು ಗಣಪತಿ ಆಗ್ಲಿಕ್ಕೆ ನಾವು ಒಂದು ಪ್ರಯತ್ನವನ್ನ ಪಟ್ಟು ಅದನ್ನ ಮಾಡಿದ್ವಿ, ತಯಾರು ಮಾಡಿದ್ವಿ ಅಂತ ನಮ್ಮನ್ನ ನಿಮಿತ್ತ ಕಾರಣ ಅಂತ ಕರೀತಾರೆ. ಅಂದ್ರೆ ಗಣಪತಿ ಆಗ್ಲಿಕ್ಕೆ ಮಣ್ಣು ನಮ್ಮ ಸಹಕಾರವನ್ನ ಅಪೇಕ್ಷಿಸ್ತು. ನಮ್ಮ ಸಹಕಾರ ಇಲ್ದೇನೆ ಮಣ್ಣು ತಾನಾಗೆ ಗಣಪತಿ ಆಗಲ್ಲ. ಹೀಗೆ ಪ್ರಕೃತಲ್ಲಿ ಮಣ್ಣೇ ಮಡಿಕೆ ಆಯ್ತು, ಮಣ್ಣೇ ಗಣಪತಿ ಆಯ್ತಲ್ಲಿ. ಆದ್ರೆ ಮಣ್ಣೇ ಗಣಪತಿ ಆಯ್ತು ಅಂದ್ರೆ ಆ ಮಣ್ಣೇನಾಯ್ತು ಹಾಗಾದ್ರೆ ಗಣಪತಿಗೆ? ಅದನ್ನ ಉಪಾದಾನ ಅಂತ ಕರಿತೀವಿ. ಅಂದ್ರೆ ಯಾವುದು ತಾನೇ ಬದಲಾಗಿ ಇನ್ನೊಂದು ಸ್ವರೂಪಕ್ಕೆ ಬರುತ್ತೋ ಅದನ್ನ ಉಪಾದಾನ ಅಂತ ಕರಿತೀವಿ. ಯಾವುದು ತಾನು ಬದಲಾಗಲ್ಲ ಆದ್ರೆ ಇನ್ನೊಂದು ಬದಲಾಗ್ಲಿಕ್ಕೆ ಕಾರಣ ಆಗಿರುತ್ತೋ ಅದನ್ನ ನಿಮಿತ್ತ ಕಾರಣ ಅಂತ ಕರೀತಾರೆ. ಇಷ್ಟು ಇದರ ಅರ್ಥ. ಪ್ರಕೃತದಲ್ಲಿ ಈ ನಿಮಿತ್ತ ಕಾರಣ ಉಪಾದಾನ ಕಾರಣ ಎಲ್ಲ ಯಾಕೆ ಬಂತು ಅಂದ್ರೆ, ಈಗ ದೇವರು ಜಗತ್ತಿನ ಸೃಷ್ಟಿ ಮಾಡ್ತಾನೆ ಅಂತ ಆಯ್ತು. ಹಾಗಾದ್ರೆ ಜಗತ್ತಿನ ಸೃಷ್ಟಿಕರ್ತ ಯಾರು? ದೇವರು. ಅವನು ಉಪಾದಾನನೋ ನಿಮಿತ್ತ ಕಾರಣನೋ? ಉಪಾದಾನ ಅಂದ್ರೆ ತಾನೇ ಜಗತ್ತಾಗಿ ಬದಲಾಗಿ ತಾನು ನಮಗೆ ಎಲ್ಲರಿಗೂ ದರ್ಶನ ಮಾಡಿಸ್ತಾ ಇದ್ದಾನೆ ಅಂತ ಅನ್ಬೇಕು. ಇಲ್ಲ, ಉಪಾದಾನ ಕಾರಣ ಅಲ್ಲ, ನಿಮಿತ್ತ ಕಾರಣ ಅಂದ್ರೇನು? ತನ್ನಿಂದ ಈ ಜಗತ್ತು ಬಂದಿದೆ ಅಷ್ಟೇ, ತಾನೇ ಈ ಜಗತ್ತಾಗಿಲ್ಲ ಅಂತ ಹೀಗೆ ಹೇಳ್ಬೇಕು. ಇದ್ರಲ್ಲಿ ಯಾವ ಕಾರಣ ಅಂದ್ರೆ, ಇಲ್ಲಿ ಜೈತೀರ್ಥರು ಬರೀತಾರೆ. ಈ ಜೈತೀರ್ಥರು ಏನಂತ ನಮಗೆ ಈ ಸುಧಾದಲ್ಲೆಲ್ಲ ಹಿಂದೆ ಮುಂದಕ್ಕೂ ಕೂಡ ವಿವರಣೆ ಇದೆ. ಭಗವಂತ ನಿಮಿತ್ತ ಕಾರಣ ಅಂತ ಬರ್ತಿದ್ದಾರೆ. ಬರೀ ಕಾರಣ ನಿಮಿತ್ತ. ಹೇಗೆ ತಂದೆಯಿಂದ ಮಗ ಬರ್ತಾನೆ ಅಂದ್ರೆ ಮಗನಿಗೆ ದೇಹ ಬಂತು, ಮಗುವಿಗೆ ದೇಹ ಪ್ರಾಪ್ತಿಗೆ ತಂದೆ ಕಾರಣ. ತಂದೆನೇ ಮಗುವಾಗಿ ಬರ್ಲಿಲ್ಲ, ತಂದೆ ಹಾಗೆ ಬದುಕಿದ್ದಾನೆ. ಆದ್ರೆ ತಂದೆಯಿಂದ ಮಗುವಿನ ಜನನ ಆಯ್ತು, ಅದಕ್ಕೆ ಬೇಕಾಗಿದ್ದವನು ತಂದೆ, ನಿಮಿತ್ತ, ಒಂದು ಕಾರಣ. ಅದೇ ತರ ಇಡೀ ಜಗತ್ತಿಗೆ ನಿಮಿತ್ತ ಕಾರಣ ದೇವರು ಅಂತ ಇಷ್ಟಿದೆ. ಇದನ್ನೇ ಇಲ್ಲಿ ರಾಯರ ಈ ಟಿಪ್ಪಣಿಯಲ್ಲಿ ಹರೇಹ ಜಗತ್ ಕರ್ತೃತ್ವ ರೂಪ ಕಾರಣತ್ವೇ, ಭಗವಂತ ಕರ್ತ ಅಂತ ಹೇಳಿದ್ರು. ಅವನು ಕಾರಣ ಒಂದಕ್ಕೆ ಅಂತ. ಯಾವ ತರ ಅವನು ಕಾರಣ ಅಂದ್ರೆ, ಯಥಾ ಪೃಥಿವ್ಯಾಮಿತಿ ಉಪಾದಾನ ಕಾರಣ ಪೃಥಿವೀ ದೃಷ್ಟಾಂತಿತ ತಥಾ ಅಂತ ರಾಯರು ಅದನ್ನು ಬಿಡಿಸಿದ್ರು. ಅಂದ್ರೆ ಹೇಗೆ ಈ ಭೂಮಿಯಲ್ಲಿ ಅನೇಕ ಸಸ್ಯಗಳು ಬೆಳೀತಾರೆ, ಆ ಅನೇಕ ಸಸ್ಯಗಳಿಗೆ ಉಪಾದಾನ ಕಾರಣ ಯಾವ್ದು? ಭೂಮಿ. ಆ ಪೃಥಿವಿ ತಾನೇ ಬದಲಾಗ್ಬಿಡೋದೆಲ್ಲ. ಪೃಥಿವಿನೇ ಅನೇಕ ರೂಪಗಳನ್ನು ಧರಿಸ್ಕೊಂಡು ಆಯಾಯ ವಸ್ತುಗಳಾಗೋದು. ಅಲ್ಲಿ ಆಗ್ಬೇಕಾದ್ರೆ ಉದಾಹರಣೆ ಕೊಟ್ರು ಇಲ್ಲಿ ಏನಂತ, ಭಗವಂತ ಜಗತ್ತಿಗೆ ಹೇಗ್ ಕಾರಣ ಗೊತ್ತಾ? ಹೇಗೆ ಪೃಥಿವಿ ಅನ್ನೋದು ಹೇಗೆ ತಾನೇ ಇನ್ನೊಂದು ವಸ್ತುವಾಗಿ ಪರಿಣಾಮ ಆಗತ್ತೋ ಹಾಗೆ ಅಂತ ಹೇಳಿದ್ರು. ಆದ್ರೆ ಉದಾಹರಣೆ ಕೊಡೋದಕ್ಕೂ ನೀವು ಈ ಹೇಳೋದಕ್ಕೂ ಸರಿ ಇಲ್ಲ. ಯಾಕೆ? ದೇವರೇ ಇಲ್ಲಿ ಜಗತ್ತಾಗಿ ಪರಿಣಾಮ ಹೊಂದುತ್ತಾ ಇಲ್ಲ. ಯಾಕಂದ್ರೆ ದೇವರು ಜಗತ್ತಿಗೆ ನಿಮಿತ್ತ ಕಾರಣ ಅಷ್ಟೇ. ಆದ್ರೆ ನೀವು ಉದಾಹರಣೆ ಕೊಡ್ತಾ ಇರೋದು ಯಾವುದು? ಯಾವ ಪೃಥಿವಿ ತಾನೇ ಬದಲಾಯಿತು, ಸಸ್ಯ ಇತ್ಯಾದಿಗಳಾಗಿ ಬದಲಾಯಿತು ಅಂತದ್ದನ್ನು ಉದಾಹರಣೆ ಕೊಡ್ತೀರಿ. ನಾವು ಕೊಡ್ಬೇಕಾಗಿದ್ದು ನಿಮಿತ್ತ ಕಾರಣ. ಹೇಗೆ ಹೇಳಿ? ತಂದೆ ತರ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಈ ದೃಷ್ಟಾಂತ ಕೊಡೋದು ಸರಿ ಇಲ್ಲ ಅಂತ ನಮಗ ಅನಿಸುತ್ತೆ. ಯಥಾ ಪೃಥಿವ್ಯಾಮೋಷಧಯ ಸಂಭವಂತಿ ಇತಿ ಯಥಾ ಅಂತ. ಅದಕ್ಕೆ ಇವ್ರು ಉತ್ತರ ಕೊಡೋದೇನು? ಇಲ್ಲ, ಅದು ಸರಿಯಾಗಿದೆ. ಪೃಥಿವ್ಯಾಂ ಓಷಧಯ ಸಂಭವಂತಿ ಅಂದ್ರೆ ಔಷಧಿಗಳಿಗೆ ಪೃಥಿವಿ ಉಪಾದಾನ ಕಾರಣನೇ ನಿಜ. ಅಂದ್ರೆ ಪೃಥಿವಿನೇ ಔಷಧಿಯಾಗಿ ಬದಲಾಗತ್ ನಿಜ. ಆದ್ರೆ ಭೇದಾಭೇದವನ್ನ ಒಪ್ಪಬೇಕು ಅಂತ ಒಪ್ತಾರೆ. ಭೇದಾಭೇದ ಅಂತೆ ಅಲ್ಲಿ ಶುದ್ಧ ಅಭೇದ ಅಲ್ಲ. ಶುದ್ಧ ಅಭೇದ ಅಂದ್ರೆ ಎಂದೆಂದಿಗೂ ಬಿಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಚೂರು ಭೇದ ಹೇಳಲೇಬಾರ್ದು, ಅದಷ್ಟು ಒಂದಾಗಿದೆ ಅಂತ ಅರ್ಥ. ಹಾಲಿನ ಬಣ್ಣ ಏನಿದೆ ಅದು ಯಾವತ್ತೂ ಒಂದೇ. ಚೂರು ಬೇರೆ ಆಗ್ಬಿಟ್ಟು ಈ ಕಡೆ ಬಿಳಿ ಬಣ್ಣ ಒಂದ್ ಕಡೆ ಬಂತು, ಈ ಕಡೆ ಹಾಲು ಒಂದ್ ಕಡೆ ಬಂತು ಅಂತ ಹೇಳಿದ್ರೆ ಮೂರ್ಖತರ, ತಪ್ಪಾಗತ್ತೆ, ಅದು ಸರಿ ಇಲ್ಲ. ಪ್ರಕೃತದಲ್ಲೂ ಪೃಥಿವ್ಯಾಂ ಔಷಧಯ ಅಂತ ಹೇಳಿ ಪೃಥಿವಿಯಲ್ಲಿ ಔಷಧಿಗಳು ಇರ್ತಾವೆ, ಹುಟ್ಟುತ್ತಾವೆ ಅಂದಾಗ ಆ ಔಷಧಿಗಳಿಗೆ ಉಪಾದಾನ ಕಾರಣ ಯಾವ್ದಿದೆ, ಆ ಉಪಾದಾನ ಕಾರಣವಾದ ಪೃಥಿವಿ ವಸ್ತುತಃ ಅದು ಏನಾಗಿದೆ ಅಂದ್ರೆ ಉಪಾದಾನ ಕಾರಣ ಆದ್ರಿಂದ ಒಂದೇ ಆಗಿದೆ ವಸ್ತುತಃ. ಅಂದ್ರೆ ಪೃಥಿವಿ ಬೇರೆ ಅಲ್ಲ, ಅದರಿಂದ ಆದಂತಹ ಈ ಧಾನ್ಯಾದಿಗಳು ಅದ್ಯಾವುದು ಬೇರೆ ಅಲ್ಲ. ಯಾಕೆ ಪೃಥಿವಿನೇ ಅದು ಇನ್ನೊಂದಾಗಿ ಪರಿಣಾಮ ಆಗಿರೋದು ಅಂತ ಅರ್ಥ. ಹಾಗಾದ್ರೆ ಭೇದ ಯಾಕೆ ಹೇಳ್ತೀರಿ ಅಂತಂದ್ರೆ, ನೋಡಿ ಈಗ ಯಾವುದೇ ಒಂದು ಪೃಥಿವಿ ಆಗ್ಲಿ ಅದು ಬರೀ ಔಷಧಿಯಾಗಿ ಪರಿಣಾಮ ಆಗತ್ತಾ? ಇಲ್ಲ. ಔಷಧಿ ತರ ಬೇಕಾದಷ್ಟು ಪೃಥ್ವಿ ವಸ್ತುಗಳು ಬೇಕಾದಷ್ಟಿದೆ. ಆ ಪೃಥ್ವಿ ವಸ್ತುಗಳೆಲ್ಲ ಇನ್ನೊಂದಾಗಿ ಪರಿಣಾಮ ಹೊಂದುತ್ತಾ ಇರುತ್ತೆ. ಅಂತ ವಸ್ತುಗಳ ಎಲ್ಲ ಇದ್ದಾಗ ನೀವು ಕೇವಲ ಈ ಪೃಥಿವಿಯನ್ನ ಈ ವಿಶ್ವಕ್ಕೆ ನಿಮಿತ್ತ ಕಾರಣ ಅಂತ ಹೇಳಲೇಬಾರದು. ವಿಶ್ವ ಅಂತಂದ್ರೆ ಯಾವುದು? ಪೃಥಿವಿಯಿಂದ ಸೃಷ್ಟಿ ಮಾಡುವಂತ ಔಷಧಿ ಇತ್ಯಾದಿಗಳೆಲ್ಲ ಸಕಲ ಪದಾರ್ಥ ಅಂತ ತಾತ್ಪರ್ಯ. ಈ ಸಕಲ ಪದಾರ್ಥಗಳಿಗೆ ಆ ಪೃಥಿವಿ ಅನ್ನೋದು ನಿಮಿತ್ತ ಕಾರಣ ಅಂತ ಹೇಳ್ಬೇಕು ಹೊರತು ಉಪಾದಾನ ಕಾರಣ
ಅಲ್ಲ ಅಂತ ನಮ್ಗೆ ಅನ್ಸತ್ತೆ. ಆದ್ರೆ ವಾಸ್ತವಿಕವಾಗಿ ಪೃಥಿವಿನೇ ಎಲ್ಲದಕ್ಕೂ ಉಪಾದಾನ ಕಾರಣ. ಅಂದ್ರೆ ಉದಾಹರಣೆಗೆ ನಮ್ಗೆ ದೇಹ ಬಂದಿದೆ. ದೇಹ ಯಾವುದ್ರ ದೇಹ? ಪಾರ್ಥಿವ ದೇಹ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಪೃಥಿವಿಯೇ ಬದಲಾಗಿದೆ ಈ ದೇಹವಾಗಷ್ಟೇ. ಇದು ವಾಸ್ತವಿಕವಾಗಿ ಪಾರ್ಥಿವ ದೇಹ. ಅಂದ್ರೆ ನಮ್ಮ ದೇಹ ಬರ್ಲಿಕ್ಕೆ ಆ ಪೃಥ್ವಿ ಏನಾಗಿದೆ? ಉಪಾದಾನ ಕಾರಣ ಆಗಿದೆ. ನಮ್ಮ ದೇಹ ಬರ್ಲಿಕ್ಕೆ ನಮ್ಮ ತಂದೆ ತಾಯಿ ಏನಾಗಿದ್ದಾರೆ? ನಿಮಿತ್ತ ಕಾರಣ ಆಗಿದ್ದಾರೆ. ಹಾಗಾದ್ರೆ ಯಾವುದೇ ಒಂದು ಕಾರ್ಯ ಹುಟ್ಟಬೇಕಾದ್ರೆ ಸಾಮಾನ್ಯವಾಗಿ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂತ ಇದ್ದೇ ಇರುತ್ತೆ. ಅದರ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾರೆ. ನಿಮಿತ್ತತೆಯ ಅತ್ಯಂತ ಭಿನ್ನಸ್ಯ ಭಗವತಃ ನಿಯತ ಪೂರ್ವಭಾವಿತೆಯ ಕಾರಣತ್ವ ಮಾತ್ರೇಣ. ಇನ್ ಕೆಲವ್ರ ಪ್ರಕಾರ ಏನಂದ್ರೆ ಈ ಭಗವಂತ ಅತ್ಯಂತ ಭಿನ್ನ ಅಂತ. ಕೆಲವ್ರ ಪ್ರಕಾರ ಅಂದ್ರೆ ಇದು ನಮ್ಮ ಸಿದ್ಧಾಂತನೇ. ನಮ್ಮ ಸಿದ್ಧಾಂತದ ಪ್ರಕಾರ ದೇವರು ಅತ್ಯಂತ ಭಿನ್ನ. ಯಾವುದಕ್ಕಿಂತ? ಇಡೀ ಜಗತ್ತು ಬೇರೆ, ಅವನೇ ಬೇರೆ. ಅವನೇ ಜಗತ್ತು ಆಗಿದ್ದಲ್ಲ, ಜಗತ್ತು ಬೇರೆ, ಅವನೇ ಬೇರೆ. ಅದರಿಂದ ಏನಾಯ್ತು ಅಂತಂದ್ರೆ ಜಗತ್ ಯಾವಾಗ ಬೇರೆ ಆಯ್ತು, ಇವನು ಯಾವಾಗ ಬೇರೆ ಆದ, ಆಗ ಭಗವಂತ ಆ ಜಗತ್ತಿಗೆ ಕಾರಣ ಅಂತ ಆದ. ಅಂದ್ರೆ ಎರಡು ಒಂದೇ ಆಗ್ಲಿಲ್ಲ. ಹುಟ್ಟಿರೋ ವಸ್ತುನು ಒಂದೇ, ಅದಕ್ಕೆ ಕಾರಣವಾದ ವಸ್ತುನು ಒಂದೇ ಆದ್ರೆ ಆಗ ಬೇರೆ ಬೇರೆ ಅಂತ ಹೇಗೆ ಹೇಳೋದು? ಈಗ ಉದಾಹರಣೆಗೆ ಬಂಗಾರದಿಂದ ಒಂದು ಬಳೆನೋ ಏನೋ ಮಾಡ್ಕೊಂಡ್ವಿ. ಬಂಗಾರದಿಂದ ಬಳೆ ಮಾಡ್ಕೊಂಡ್ರೆ ಆ ಬಂಗಾರ ಬೇರೆ ಅಲ್ಲ, ಈ ಬಳೆ ಬೇರೆ ಅಲ್ಲ. ಯಾಕೆ? ಬಂಗಾರದಿಂದ ತಾನೇ ಆ ಬಂಗಾರದ ಇದು ಬಳೆ ಮಾಡಿತ್ತು. ಬಳೆ ಮಾಡಿದ್ರಿಂದ ಬಂಗಾರದಿಂದಲೇ ಅದು ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಬಂಗಾರ ಬೇರೆ ಅಲ್ಲ, ಬಂಗಾರದ ಬಳೆ ಅದು ಬೇರೆ ಆಗಿಲ್ಲ. ಅದೇ ತರಹನೇ ಇಲ್ಲೂ ಕೂಡ ಒಂದು ವೇಳೆ ದೇವರೇ ಜಗತ್ತಾಗಿ ಪರಿಣಮಿಸಿದ್ರೆ, ಅವನೇ ಪರಿಣಾಮವನ್ನು ಹೊಂದಿದ್ರೆ ಆಗ ದೇವರು ಬೇರೆ ಅಲ್ಲ, ಜಗತ್ ಬೇರೆ ಅಲ್ಲ ಅಂತ ಹೇಳ್ಬೋದಿತ್ತು. ಆದ್ರೆ ಹಾಗಲ್ಲ. ಮಂದಾನ ವಿಶ್ವಭೇದೆ ಬುದ್ಧಿಂ ಅವತಾರಯಿತು. ಮಂದರಿಗೆ ಗೊತ್ತಾಗಬೇಕು, ಯಾವತ್ತು ಮೊದಲು ಕಾರಣ ಇರುತ್ತೆ, ಆಮೇಲೆ ಕಾರ್ಯ ಇರುತ್ತೆ. ಮೊದಲು ದಂಡ ಇರುತ್ತೆ, ಮೊದಲು ಮಣ್ಣಿರುತ್ತೆ, ನಂತರ ಮಡಿಕೆ ಆಗೋದು. ಒಟ್ಟಿಗೆ ಆಗೋದು ಒಂದೇ ಸಲ ಎಲ್ಲನೂ ಆಗೋದು, ನಿರ್ಮಾಣ ಆಗೋದಿಲ್ಲ. ಮಡಿಕೆಯಾಗಿ ಮಣ್ಣು ಬೇರೆ ಆಗಿರುತ್ತೆ, ಆ ಮಣ್ಣಿನಿಂದ ಆಮೇಲೆ ಮಡಿಕೆ ಏನ್ ಮಾಡ್ತೀವಿ. ಹಾಗಾದ್ರೆ ಎರಡು ಬೇರೆನಾ ಒಂದೇನಾ? ವಾಸ್ತವಿಕ ಒಂದೇ. ಮಣ್ಣು ಬೇರೆ ಅಲ್ಲ, ಮಡಿಕೆ ಬೇರೆ ಅಲ್ಲ. ಆದ್ರೆ ಪೂರ್ವ ಅಪರ, ಒಂದು ಮೊದಲಿರುತ್ತೆ, ಆಮೇಲೆ ನಂತರ. ಹುಟ್ಟೋ ವಸ್ತು ಆಮೇಲೆ, ಅದು ಕಾರಣವಾದ ವಸ್ತು ಮೊದಲಿಗಿರುತ್ತೆ ಅಂತ ಇಷ್ಟೆಲ್ಲ ಬಂತು. ಇಷ್ಟಾದ್ಮೇಲೆ ಇಯಾಂಸ್ತು ವಿಶೇಷ ಅಂತ ಒಂದು ಮಾತನ್ನ ಯಾದುಪತ್ಯ ಟಿಪ್ಪಣಿಯಲ್ಲಿ ತಿಳಿಸ್ತಾರೆ. ಅದನ್ನ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದೆ. ಈಗ ಯಾದುಪತ್ಯ ಟಿಪ್ಪಣಿಯಲ್ಲಿ 3 ಲೈನ್ ಓದಿದೀವಿ. ಈಗ ಆ 4ನೇ ಲೈನಲ್ಲಿ ಇಯಾಂಸ್ತು ವಿಶೇಷ ಅಂತ ಒಂದು ಮಾತು ಹೇಳ್ತಾರೆ. ಏನ್ ವಿಶೇಷ ಇದರಲ್ಲಿ ತಿಳಿಬೇಕಾಗಿತ್ತು ಅಂತ, ಅದೇನ್ ವಿಶೇಷ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.